ಮೂಡ ಮಹಾಯುದ್ಧದಲ್ಲಿ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಈ ಬೆನ್ನಲ್ಲೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನು ನಡೆಸಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅದು ಕುತೂಹಲ ಕಾರಣ ಆಗ್ತಾ ಇದೆ. ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್, ಒಂದೇ ಉದ್ದೇಶ, ಒಂದೇ ಸಂದೇಶ. ಮೂಡ ಪ್ರಕರಣದಲ್ಲಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಏನು ವಿವರಣೆ ಕೊಡ್ತಾರೆ? ಶಾಸಕರೆಲ್ಲರೂ ಸಿದ್ದರಾಮಯ್ಯ ಅವರಿಗೆ ಜೈ ಅಂತಾರ ಅಥವಾ ಮತ್ತೇನಾದ್ರು ಬೆಳವಣಿಗೆಗಳಾಗಬಹುದಾ? ಮತ್ತೆ ಪವರ್ ಶೇರ್ ಪಾಲಿಟಿಕ್ಸ್ ಶುರುವಾಗುತ್ತಾ ಅನ್ನುವಂತಹ ಪ್ರಶ್ನೆ. ಬಲ ಪ್ರದರ್ಶಿಸಿ ಹೈಕಮಾಂಡ್ಗೆ ನಾಳೆ ವರದಿಯನ್ನ ಸಲ್ಲಿಸ್ತಾರ. ಒಳ ಹೊರ ವಿರೋಧಿಗಳಿಗೆ ಸಿದ್ದರಾಮಯ್ಯನವರು ಸಂದೇಶವನ್ನು ರವಾನೆ ಮಾಡುವ ಸಾಧ್ಯತೆ ಇದೆ. ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆಯುವ ತಂತ್ರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾದ್ರ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಒಂದು ಕಡೆ ಕಾನೂನಿನ ಸಂಘರ್ಷ, ಕೋರ್ಟ್ನ ಕಟಕಟೆಯಲ್ಲಿ ಚದುರಂಗದಾಟ ಆಗ್ತಾ ಇದೆ. ಮತ್ತೊಂದು ಕಡೆ ಬೀದಿಗಿಳಿದು ಕೈ ನಾಯಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಈಗ ಅಡಕತರಿಯಲ್ಲಿ ಸಿಲುಕಿಕೊಂಡಂತಹ ಪರಿಸ್ಥಿತಿ. ಒಂದು, ಸಿಎಂ ಸಿದ್ದರಾಮಯ್ಯನವರು ಮಿಸಸ್ ಬರೆದಿರುವಂತಹ ಪತ್ರ ಒಂದು ವೈರಲ್ ಆಗಿದೆ. ಜೊತೆಗೆ 10 ದಿನಗಳ ಕಾಲ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಬೆನ್ನಲ್ಲೇ ಆಂತರಿಕವಾಗಿ ಏನಾದರೂ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳಾಗುತ್ತಾ ಅನ್ನುವಂತಹ ಕುತೂಹಲ. ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ನ ಒಳಗಿರುವಂತಹ ಒಂದು ಗುಂಪಿಗೆ, ಜೊತೆಗೆ ಹೈಕಮಾಂಡ್ಗೆ ರವಾನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, 10 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯನವರಿಗೆ ಮಧ್ಯಂತರ ತಡೆ ಒಂದು ರೀತಿಯ ಬಿಗ್ ರಿಲೀಫ್ ಅನ್ನು ಕೊಟ್ಟಿತ್ತು. ಈಗ ಬ್ಯಾಕ್ ಟು ಬ್ಯಾಕ್ ಸಿಎಂ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಫುಲ್ ಆಕ್ಟಿವ್ ಆದ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ನಡೆ ಯಾವ ರೀತಿಯ ಸಂದೇಶವನ್ನು ಯಾರಿಗೆ ಪಾಸ್ ಮಾಡ್ತಾ ಇದೆ ಅಂತ? ಪ್ರೇಮ್, ಒಂದು ಸ್ಪಷ್ಟ, ಇವತ್ತು 2 ರೀತಿಯ ಮೀಟಿಂಗ್ಗಳಿವೆ. ಒಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ, ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ಅವರ ಒಂದು ಕ್ಯಾಬಿನೆಟ್ ಮೀಟಿಂಗ್. ಅಲ್ಲಿ ಸಾಕಷ್ಟು ವಿಚಾರಗಳು, ನಡೆಗಳು ಏನಾಗ್ಬೋದು ಮುಂದೆ, ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಆನಂತರದಲ್ಲಿ ಸಂಜೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕರಾಗಿರುವಂಥ ಮುಖ್ಯಮಂತ್ರಿಗಳು ಸಹಜವಾಗಿ ಎಲ್ಲ 135+1 136 ಶಾಸಕರನ್ನ ಕೂಡ ಸಭೆಯಲ್ಲಿ ಬಹುಶಃ ಏನೆಲ್ಲ ಆಗಿದೆ ಇದುವರೆಗೆ, ಅಥವಾ ನಾವು ಏನೋ ಡಿಫೆಂಡ್ ಮಾಡಬೇಕು, ಅಥವಾ ಯಾವ ಹಂತಕ್ಕೆ ಹೋಗ್ಬೋದು, ಏನೆಲ್ಲ ಆಗ್ಬೋದು ಅನ್ನುವಂಥದ್ರ ಬಗ್ಗೆ ಮುಕ್ತವಾಗಿ ಮಾತನಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತದೆ. ಹಾಗಾಗಿ ಇವತ್ತಿನ 2 ಸಭೆಗಳು, ಕ್ಯಾಬಿನೆಟ್ ಸಭೆ ಮತ್ತು ಶಾಸಕಾಂಗ ಪಕ್ಷದ ಸಭೆ, ಎರಡೂ ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ವಿಶೇಷವಾಗಿ ಮುಖ್ಯಮಂತ್ರಿಗಳು ದೆಹಲಿಗೆ ಕೂಡ ಹೋಗ್ತಾ ಇದ್ದಾರೆ. ಹಾಗಾಗಿ ದೆಹಲಿಗೆ ಹೋಗೋ ಮುಂಚಿತವಾಗಿ ಶಾಸಕರು ಮತ್ತು ಸಚಿವರನ್ನ ವಿಶ್ವಾಸವನ್ನು ಗಳಿಸಿಕೊಂಡ ನಂತರದಲ್ಲಿ ಇಲ್ಲಿನ ಎಲ್ಲ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಕೂಡ ಮಾಹಿತಿಯನ್ನು ಕೊಡಲಿಕ್ಕೆ ಕೂಡ ಹೋಗ್ತಾರೆ. ಅದಕ್ಕೆ ಮುಂಚಿತವಾಗಿ ತಮ್ಮ ಸಂಪುಟ ಸಹೋದ್ಯೋಗಿಗಳು ಮತ್ತು ಶಾಸಕರ ವಿಶ್ವಾಸ ಗಳಿಸುವ ಮತ್ತು ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುವ ಭಾಗವಾಗಿ ಈ ಸಭೆಯನ್ನು ಕರೆಯಲಾಗಿದೆ ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರೇಮ್, ಸುಖೇಶ್, ಈ ಹಿಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಶಾಸಕರನ್ನ ಕರೆದು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ಬೆಂಬಲ ಸಿಎಂ ಸಿದ್ದರಾಮಯ್ಯನವರಿಗಿತ್ತು. ಅದೇ ರೀತಿಯ ಹೇಳಿಕೆಗಳನ್ನು ಕೂಡ ಕಾಂಗ್ರೆಸ್ ನಾಯಕರುಗಳು ಕೊಡ್ತಾ ಬರ್ತಿದ್ರು. ಈಗ ಈ ಪ್ರಕರಣದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗಿದೆ. ಮೂಡಕ್ಕೆ ಸಿಎಂ ಧರ್ಮಪತ್ನಿ ಬರೆದಿರುವಂತಹ ಪತ್ರ ಕೂಡ ವೈರಲ್ ಆಗಿದೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಏನಾದರೂ ಮಿಂಚಿನ ಬೆಳವಣಿಗೆಗಳಾಗ್ಲಿಕ್ಕೆ ಸಾಧ್ಯತೆ ಇದೆಯಾ? ಅಥವಾ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪರೋಕ್ಷವಾಗಿ ಮಾತನಾಡಲಿಕ್ಕೆ ಏನಾದರೂ ವೇದಿಕೆ ರೂಪುಗೊಂಡಿದೆಯಾ, ಹೇಗೆ ಅಂತ? ಪ್ರೇಮ್, ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ತೀರ್ಮಾನದ ವಿರುದ್ಧ ಒಂದು ನಿರ್ಣಯವನ್ನು ಪಾಸ್ ಮಾಡಬೇಕಿತ್ತು. ನಿರ್ಣಯ ಪಾಸ್ ಮಾಡೋ ಕಾರಣಕ್ಕೆ ಅದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು. ಅದು ಅದಕ್ಕೆ ಸೀಮಿತವಾಗಿತ್ತು ಕೂಡ. ಈಗ ಇರುವಂಥದ್ದು ಕೋರ್ಟ್ಗೆ ಹೋದ ನಂತರ, ಈ ಬೆಳವಣಿಗೆ ನಂತರದಲ್ಲಿ ಏನೆಲ್ಲ ಆಗ್ಬಹುದು ಮತ್ತು ಆಗ್ತಾ ಇದೆ ಅನ್ನೋ ಕಾನೂನಾತ್ಮಕ ವಿಚಾರ ಚರ್ಚೆ ಆಗುವಂಥದ್ದು. ಈಗ ಸಿಎಂ ಅವರ ಪತ್ನಿ ಬರೆದಂಥ ಪತ್ರದ ವಿಚಾರ ಅವೆಲ್ಲವೂ ಕೂಡ ನಡೀತಿರುವಂತಹ ಲೀಗಲ್ ಫೈಟ್ನ ಒಂದು ಭಾಗವಾಗಿರುತ್ತೆ. ಅಲ್ಲಿ ಅಂದರೆ ಹೆಚ್ಚುವರಿಯಾಗಿ ಅದಕ್ಕೆ ದಾಖಲೆಗಳನ್ನ ಯಾರು ಸಲ್ಲಿಕೆ ಮಾಡಬಹುದು, ಅಥವಾ ಅದಕ್ಕೆ ಇವ್ರು ಏನು ಉತ್ತರ ಕೊಡಬೇಕು ಕೊಡಬಹುದು ಎಲ್ಲ. ಆದರೆ ಕ್ಯಾಬಿನೆಟ್ನಲ್ಲಿ ಸರ್ವಸಮ್ಮತವಾದ ಬೆಂಬಲಿಸುವಂಥ ಒನ್ಲೈನ್ ರೆಸಲ್ಯೂಷನ್ ಉಳಿದ ಸಚಿವರುಗಳು ಕೈಗೊಂಡಿದ್ರು. ಇವತ್ತು ಕೂಡ ಅದೇ ಯಥಾವತ್ತಾಗಿ ಮುಂದುವರಿಬಹುದು. ಆದರೆ ಆಗಿರುವಂಥ ಪ್ರೋಗ್ರೆಸ್ ಏನು ಅನ್ನೋದ್ರ ಬಗ್ಗೆ ಕೂಡ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಮಾಹಿತಿಯನ್ನು ಕೊಡುವ, ಹೈಕಮಾಂಡ್ ಬಳಿ ಹೋದಾಗ ಏನೆಲ್ಲ ವಿಚಾರವನ್ನು ಪ್ರಸ್ತಾಪಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ತಮ್ಮ ಸಂಪುಟ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಜೊತೆ ಸಭೆಯ ಮಹತ್ವವನ್ನು ಪಡೆದುಕೊಂಡಂತೆ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಾಳೆ ದೆಹಲಿಯಲ್ಲಿ ಹೈಕಮಾಂಡನ್ನು ಮೀಟ್ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅದಕ್ಕೂ ಮೊದಲು ಬ್ಯಾಕ್ ಟು ಬ್ಯಾಕ್ ಮೀಟಿಂಗು. ಈ ಮೀಟಿಂಗ್ನಲ್ಲಿ ಅವರ ಮೇಲೆ ಬಂದಿರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆ ಆಗುವಂತಹ ಸಾಧ್ಯತೆ. ಅದೇ ಕಾರಣಕ್ಕೆ ಈ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.